ಹಾಯ್ ಫ್ರೆಂಡ್ಸ್, ವಿನೀತಾ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾದ ಕೀಲು ಮೂಳೆ ಗಟ್ಟಿಯಾಗುವಂಥ, ಬುದ್ಧಿಶಕ್ತಿ ಹೆಚ್ಚಿಸುವಂತಹ ಅಂಟುಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಅಂಟುಂಡೆ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಹುತ್ತುತ್ತೆ ತೊಗೊಂಡಿದ್ದೀನಿ, 1.5 kg ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ 1 kg, ಅದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 150 ಗ್ರಾಮು ಅಂಟು, 100 ಗ್ರಾಮು ಗಸಗಸೆ, 100 ಗ್ರಾಮು ಪಂಪ್ಕಿನ್ ಸೀಡ್ಸ್, 100 ಗ್ರಾಮು ಹಳವೆ ಬೀಜ, ಇದಕ್ಕೆ ಹಳವೆ ಬೀಜ ಅಂತಾರೆ. 1 ಜಾಯಿಕಾಯಿ, 1/4 kg ಬಾದಾಮಿ, 1/4 kg ಗೋಡಂಬಿ, 1/4 kg ದ್ರಾಕ್ಷಿ, 1 kg ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಹೀಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಇದೆ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನೋಡಿ, ಹಾಕ್ಕೊತಾ ಇದ್ದೀನಿ. ಕಪ್ಪು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಎಲ್ಲ ಇದೆ. ಪ್ಯಾನಿಗೆ ತುಪ್ಪ ಹಾಕ್ಕೊತಿದ್ದೀನಿ. ನೋಡಿ, 2 ಸ್ಪೂನು. ಇವಾಗ ಪಂಪ್ಕಿನ್ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು BP-ನ ಕಂಟ್ರೋಲ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ರಾತ್ರಿ ಮಲಗುವ ಮುನ್ನ ಇದನ್ನು ತಿಂದರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ನಾವು ಚಿಕ್ಕವರಿರುವಾಗ ಇವನ್ನ ಸುಲ್ಕೊಂಡು ತಿಂತಾ ಇದ್ವಿ, ಮತ್ತು ಅವನ್ನ ಫ್ರೈ ಮಾಡಿಕೊಂಡು ತಿಂತಾಯಿದ್ವಿ. ಎಷ್ಟು ಚೆನ್ನಾಗಿರೋದು, ತಿನ್ನಲಿಕ್ಕೆ ಖುಷಿ ಆಗೋದು. ನೋಡಿ, ಇವಾಗ ನಾನು ಒಣ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಪ್ಯಾನಲ್ಲಿ ತುಪ್ಪ ಇರೋದ್ರಿಂದ ಅದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ದೇಹದಲ್ಲಿ ಕೆಂಪು ರಕ್ತ ಕಣ ಹೆಚ್ಚಿಸುತ್ತೆ. ಇದು ಬೋನ್ಸಿಗೆ ಒಳ್ಳೆ ಸ್ಟ್ರೆಂತ್ ಕೂಡ ಕೊಡುತ್ತೆ. ನೋಡಿ, ಈ ಥರ ದಪ್ಪ ಫ್ರೈ ಆದಮೇಲೆ ತೆಗೆಯೋಣ. ಇದು ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೋಡಿ, ಪ್ಯಾನಲ್ಲಿ ತುಪ್ಪ ಖಾಲಿಯಾಗಿದೆ. ಮತ್ತು 2 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಅದು ತುಂಬ ಕಪ್ಪಾಗುತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಹುರ್ಕೊಳ್ಳೋಣ. ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಇವಾಗ ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ತುಪ್ಪ ಇರೋದ್ರಿಂದ ತುಪ್ಪ ಹಾಕೋ ಅವಶ್ಯಕತೆ ಇರಲ್ಲ, ಅದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮೆಮೊರಿ ಪವರಿಗೆ ತುಂಬ ಒಳ್ಳೆಯದು.
ನೋಡಿ, ಪ್ಯಾನಿಗೆ 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಬಿಸಿಯಾಗಿದೆ. ಬಿಸಿಯಾದ ನಂತರ ಅಂಟನ್ನು ಹಾಕ್ಕೊತಾ ಇದ್ದೀನಿ. ಈ ಅಂಟು ಸಬ್ಬಕ್ಕಿ ಹರಳದಂಗೆ ಹರಳುತ್ತೆ. ಅಲ್ಲೇ ತನಕ ಫ್ರೈ ಮಾಡಬೇಕು. ಈ ಅಂಟು ತಿನ್ನೋದ್ರಿಂದ ಸೊಂಟ ನೋವು ಕಡಿಮೆ ಆಗುತ್ತೆ, ಬೆನ್ನೋವು ಕಡಿಮೆ ಆಗುತ್ತೆ. ಇದು ಬಾಣಂತಿಯರಿಗೆ ಎದೆ ಹಾಲು ಕೂಡ ಹೆಚ್ಚಿಸುತ್ತೆ. ಫ್ರೈ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಹರಳ್ಕೊಂಡಿದೆ ಅಲ್ವಾ, ಸಬ್ಬಕ್ಕಿ ಹರಳ್ದಂಗೆ. ಇವಾಗ ಹಳವೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಳವೆ ಬೀಜ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ. ಹೆಣ್ಮಕ್ಳಿಗೆ ಹೆರಿಗೆ ನಂತರ ಸೊಂಟ ನೋವು, ಬೆನ್ನೋವಿಗೆ ತುಂಬ ಒಳ್ಳೆಯದು. ಎದೆ ಹಾಲು ಕೂಡ ಹೆಚ್ಚಿಸುತ್ತೆ. ನೋಡಿ, ಇವಾಗ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ತೆಗೆಯೋಣ. ನೋಡಿ, ಪ್ಯಾನಲ್ಲಿ ತುಪ್ಪ ಖಾಲಿಯಾಗಿದೆ. 2 ಸ್ಪೂನು ತುಪ್ಪ ಹಾಕ್ಕೊತಿದ್ದೀನಿ. ಕಸಕಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವು ಫ್ರೈ ಆಗೋದ್ರಲ್ಲಿ ಇದ್ರ ಉಪಯೋಗ ಏನು ಅಂತ ತಿಳ್ಕೊಂಬರೋಣ. ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಮತ್ತು ಹಲ್ಲು ಮೂಳೆನ ಗಟ್ಟಿ ಮಾಡುತ್ತೆ. ಇದು ರುಬ್ಬಿ ಹಚ್ಕೊಳೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಫ್ರೈ ಆಗಿದೆ, ತೆಗೆಯೋಣ. ನೋಡಿ, ಇವಾಗ ಪ್ಯಾನಿಗೆ 1 ಸ್ಪೂನ್ ತುಪ್ಪ ಹಾಕಿನಿ. 1 ಜಾಯಿಕಾಯಿನ ಕುಟ್ಟಿ ಫ್ರೈ ಮಾಡ್ತಾ ಇದ್ದೀನಿ. ಈ ಜಾಯಿಕಾಯಿ ಉಪಯೋಗ ಏನಂದರೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡುತ್ತೆ. ಇದನ್ನು ಕುಟ್ಟಿ ಜೇನುತುಪ್ಪ ಹಾಲಿನೊಂದಿಗೆ ಮುಖಕ್ಕೆ ಹಚ್ಕೊಂಡ್ರೆ ಮಡುವೆ ಕಡಿಮೆ ಆಗುತ್ತೆ, ಕಲೆಗಳು ಹೋಗ್ತವೆ. ಈ ಜಾಯಿಕಾಯಿನ ಕಡಿಮೆ ಪ್ರಮಾಣದಲ್ಲೇ ಉಪಯೋಗಿಸ್ಬೇಕು. ಫ್ರೈ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ನೋಡಿ, ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಉತ್ತುತ್ತೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಹಾಕೋ ಅವಶ್ಯಕತೆ ಏನಿರಲ್ಲ. ಈ ಉತ್ತುತ್ತೆಯಲ್ಲಿ ನೈಸರ್ಗಿಕವಾಗಿ ಗ್ಲೂಕೋಸ್ ಇರೋದ್ರಿಂದ ಇದು ತಕ್ಷಣ ಶಕ್ತಿ ಕೊಡುತ್ತೆ. BP-ನ ಕಂಟ್ರೋಲ್ ಮಾಡುತ್ತೆ. ರಕ್ತ ಕೂಡ ಹೆಚ್ಚಿಸುತ್ತೆ. ಮೂಳೆಗೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ, ತೆಗೆಯೋಣ. ಇವಾಗ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಆಗಿದೆ. ಹೀಗೆ ತರಿಯಾಗಿರಬೇಕು. ನೋಡಿ, ಪ್ಯಾನಿಗೆ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇದು ಕೂದಲಿನ ಆರೋಗ್ಯ ಮತ್ತು ತ್ವಚೆ ಕಾಂತಿಯನ್ನು ಹೆಚ್ಚಿಸುತ್ತೆ.
ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶ ಇರೋದ್ರಿಂದ ದೇಹಕ್ಕೆ ತಕ್ಷಣ ಶಕ್ತಿ ನೀಡುತ್ತೆ. ನೋಡಿ, ಪಾತ್ರೆಯಲ್ಲಿ 1 kg ಬೆಲ್ಲಕ್ಕೆ 1 ದೊಡ್ಡ ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಈ ಬೆಲ್ಲದಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಪಾಕ ಆಗಿದೆ ನೋಡಿ, 1 ಎಳೆ ಪಾಕ ಬರಬೇಕು. ಆಗಿದೆ. ಒಂದು ದೊಡ್ಡ ಬೇಸನ್ ತಗೊಂಡು ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನೋಡಿ. ಕೊಬ್ಬರಿ ಆದ ನಂತರ ಹುತ್ತುತ್ತೆ ತರಿಯಾಗಿ ರುಬ್ಕೊಂಡಿರುವಂತಹ ಹುತ್ತುತ್ತೆ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಏಲಕ್ಕಿ ಮತ್ತು ಜಾಯಿಕಾಯಿ ಪೌಡರನ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಹೀಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಕಾಯಿಸಿರೋ ಅಂತಹ ಪಾಕನ ಹಾಕ್ಕೊಳ್ಳೋಣ. ಬಿಸಿಯಾಗಿರೋಗ್ಲೇ ಹಾಕ್ಕೋಬೇಕು. ಈ ಪಾಕನ ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ಉಂಡೆ ಕಟ್ಟೋಕ್ಕೆ ಬರಲ್ಲ. ಇದು ಬಿಸಿಯಾಗಿರುವಾಗಲೇ ಹಾಕ್ಕೋಬೇಕು. ಹಾಕ್ಕೊಂಡು ಹೀಗೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಾಡ್ಕೊತಾ ಇದ್ದೀನಿ. ಹೀಗೆ 1 ಚಮಚ ತಗೊಂಡು ಇಲ್ಲ ಸುಂಚಕ ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, 1 ಮುಷ್ಟಿ ಆಗೋವಷ್ಟು ತಗೊಂಡಿದ್ದೀನಿ. ಇದನ್ನು ಬಿಗಿಯಾಗಿ 2 ಕೈ ಯೂಸ್ ಮಾಡಿಕೊಂಡು ಉಂಡೆನ ಕಟ್ಟಬೇಕಾಗತ್ತೆ. ಇಲ್ಲಾಂದರೆ ಅದು ಪುಡಿ ಆಗಿಬಿಡುತ್ತೆ. 2 ಕೈ ಯೂಸ್ ಮಾಡ್ಕೊಂಡು ಹೀಗೆ ಕಟ್ಟಬೇಕು. ನೋಡಿ, ಆಗಿದೆ. ಈ ಹಣ್ಣುಂಡೆಗೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಕ್ಯಾಲ್ಶಿಯಮ್ಮು ಹೆಚ್ಚಾಗಿರುತ್ತೆ. ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಸೊಂಟ ನೋವನ್ನು ಕಡಿಮೆ ಮಾಡುತ್ತೆ. ನಮ್ಮ ದೇಹದಲ್ಲಿ ರಕ್ತನ ಹೆಚ್ಚಿಸುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಬೆಳಗ್ಗೆ 1 ಹಣ್ಣುಂಡೆ ತಿಂದು 1 ಗ್ಲಾಸ್ ಹಾಲನ್ನು ಕುಡಿದ್ರೆ ತಿಂದೆ ಇದ್ರೂ ನಡೆಯುತ್ತೆ. ವೈಭವ್ ರುಚಿಕರವಾದ ಟೇಸ್ಟಿಯಾಗಿರೋ ಡ್ರೈ ಫ್ರೂಟ್ಸ್ ಹಣ್ಣುಂಡೆ ಮಾಡಿದ್ದೀನಿ. ಹೇಗಿದೆ ನೋಡು. ಅಂತಿದೆಯಲ್ಲ. ಹೇಗಿದೆ? ಸುತ್ತಿರೋ ಅಂಟು ಗೋಡಂಬಿ ದ್ರಾಕ್ಷಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಎಲ್ಲರೂ ತಿನ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ತುಂಬ ಒಳ್ಳೆಯದು. ನಾನು ಬೆಳಗ್ಗೆ ಒಂದು ಲೋಟ ಗ್ಲಾಸ್ ಹಾಲ್ಕೊಂಡು ಹೋಗ್ಬಿಡ್ತೀನಿ. ಒಂದು ಉಂಡೆ ತಿಂದು 1 ಗ್ಲಾಸ್ ಹಾಲು ಕುಡಿದ್ಬಿಟ್ರೆ ಸಾಕು. ತುಂಬ ಶಕ್ತಿ ಇದು. ಮೊಣಕಾಲು ನೋವು, ಸೊಂಟ ನೋವು ಎಲ್ಲ ಕಡಿಮೆ ಆಗುತ್ತೆ. ಏನೇನು ಹಾಕಿದ್ದೀರ? ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಅಡಕೆ ಬೀಜ, ಅಂಟು